ತುಮಕೂರಿನ ಮನೋಜ್ ಸಾವಿಗೀಡಾಗಿದ್ದಾರೆ. ಹುಟ್ಟೂರಿಗೆ ಆಗಮಿಸಿದೆ ಮನೋಜ್ ಮೃತದೇಹ. ಎಡೆಯೂರು ಬಳಿಯ ನಾಗಸಂದ್ರದ ಮನೋಜ್ ಅವರು ಸಹ ನಿನ್ನೆ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ನಾಗಸಂದ್ರ ಗ್ರಾಮದ ದೇವರಾಜ್ ಅವರ ಪುತ್ರ ಈ ಮನೋಜ್ ಬೆಂಗಳೂರಲ್ಲಿ ಬಿಬಿಎಂ ಓದ್ತಾ ಇದ್ರು. ಕುಟುಂಬದ ಜೊತೆಯಲ್ಲೇ ಹೆಬ್ಬಾಳದಲ್ಲಿ ವಾಸ ಮಾಡ್ತಾ ಇದ್ರು ಮನೋಜ್. ಸ್ನೇಹಿತರ ಜೊತೆ ಸ್ಟೇಡಿಯಂಗೆ ತೆರಳಿದ್ರು. ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಸದ್ಯ ಹುಟ್ಟೂರಿಗೆ ಮನೋಜ್ ಮೃತದೇಹ ಆಗಮಿಸಿದೆ. ಅಂತ್ಯಕ್ರಿಯೆ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತದೇಹದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಕುಟುಂಬಸ್ಥರು. ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ನಾಗಸಂದ್ರ ಗ್ರಾಮದ ಮನೋಜ್ ಅವರು ಬೆಂಗಳೂರಲ್ಲಿ ಬಿಬಿಎಂ ಓದ್ತಾ ಇದ್ರು. ಹಾಗಾಗಿ ಕುಟುಂಬದವರೆಲ್ಲರೂ ಸಹ ಹೆಬ್ಬಾಳದಲ್ಲೇ ವಾಸ ಮಾಡ್ತಾ ಇದ್ರು. ಮಗನ ವಿದ್ಯಾಭ್ಯಾಸದ ದೃಷ್ಟಿಯಿಂದಾಗಿ ನಿನ್ನೆ ಸ್ನೇಹಿತರ ಜೊತೆ ಆಟಗಾರರನ್ನ ನೋಡ್ಕೊ ಬರ್ತೀನಿ, ಸಂಭ್ರಮಾಚರಣೆಯಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೋದಂತಹ ಮನೋಜ್ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ರು. ಆರ್ಸಿಬಿ ಕಪ್ ಗೆದ್ದ ಸಂಭ್ರಮದಲ್ಲಿ ಮನೋಜ್ ಸಹ ಭಾಗಿಯಾಗಬೇಕು ಅಂತ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಹೋಗಿದ್ರು. ಅಲ್ಲಾದಂತಹ ಕಾಲ್ತುಳಿತಕ್ಕೆ ಮನೋಜ್ ಸಹ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲೇ ಇಡೀ ಕುಟುಂಬ ವಾಸ ಮಾಡ್ತಾ ಇತ್ತು. ಮನೋಜ್ ಬಿಬಿಎಂ ಓದ್ತಾ ಇದ್ದಿದ್ರಿಂದ ಬೆಂಗಳೂರಿನ ಹೆಬ್ಬಾಳದಲ್ಲಿ ಇಡೀ ಕುಟುಂಬನೇ ನೆಲೆಸಿತ್ತು. ಅವರು ಊರು ಎಡೆಯೂರು. ಸದ್ಯ ಹುಟ್ಟೂರಿಗೆ ಮೃತದೇಹವನ್ನ ತರಲಾಗಿದೆ. ಅಲ್ಲಿ ಕುಟುಂಬಸ್ಥರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದಂತಹ ಸಂದರ್ಭದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಕಣ್ಣೀರಿಡ್ತಾ ಇದ್ದಾರೆ. ಸಾಕಷ್ಟು ಕನಸಿಟ್ಕೊಂಡಿದ್ರು ಮಗನ ಮೇಲೆ. ಆದ್ರೆ ಈ ರೀತಿಯಾದಂತಹ ದುರಂತ ಅಂತ್ಯ ಆಯ್ತಲ್ಲ ಮಗಂದು. ಆ ನೋವು ಕುಟುಂಬಸ್ಥರನ್ನ ಕಾಡ್ತಾ ಇದೆ. ಅಂತ್ಯಕ್ರಿಯೆ ಸಂದರ್ಭದ ದೃಶ್ಯಗಳನ್ನ ಸಹ ನೋಡ್ತಾ ಇದ್ದೀರಾ. ತಂದೆ ತಾಯಿ ಎಲ್ಲರೂ ಸಹ ಕಣ್ಣೀರು ಹಾಕ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಮನೆಗೆ ವಾಪಸ್ ಬರ್ತಾನೆ ಅಂತ ಕಾಯ್ತಾ ಇದ್ದಂತಹ ಕುಟುಂಬಸ್ಥರಿಗೆ ಈ ರೀತಿಯಾದಂತಹ ಆಘಾತಕಾರಿ ಸುದ್ದಿ ಕಿವಿಗೆ ಬಡ್ದಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.